ಹಾಯ್ ಹಲೋ ಗೆಳೆಯರೇ, ನಮಸ್ಕಾರ. ನೀವು ನೋಡ್ತಿದ್ದೀರಾ ಗೇನ್ ನಾಲೆಜ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷತೆ ಅಂದ್ರೆ, ನಾವು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಏನು ಅಂದ್ರೆ, ಎಲ್ರು ಮನೆಯಲ್ಲಿ ಕೂತು ಪುಸ್ತಕ ಓದು ಅಂದ್ರೆ ಯಾರ ಕೈಲೂ ಓದಕ್ಕಾಗ್ತಿಲ್ಲ. ಅಂತ ಒಂದು ಪುಸ್ತಕನ ಓದೋ ಬದಲು ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಂತ ಒಂದು ಹೊಸ ಪ್ರಯತ್ನಕ್ಕೆ ನಾವು ಇವತ್ತು ಮುನ್ನುಡಿ ಬರೆದಿದ್ದೇವೆ. ಅದೇನಪ್ಪಾ ಅಂದ್ರೆ, ನಿಮಗೋಸ್ಕರ ಎಲ್ಲಾ ಒಂದು ಪುಸ್ತಕಗಳನ್ನು ನಾವೇ ಓದಿ ನಿಮಗೆ ಕೇಳಪಡಿಸುತ್ತಿದ್ದೇವೆ. ಈ ಒಂದು ಅವಕಾಶವನ್ನ ಕಳೆದುಕೊಳ್ಳದೆ ಎಲ್ಲರೂ ಕೇಳುಗರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಪುಸ್ತಕಗಳನ್ನ ನಾವು ನಿಮಗೋಸ್ಕರ ಮಾಡ್ತಿದ್ದೀವಿ. ನೀವು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇವೆ. ಇವತ್ತು ನಾವು AR ಮಣಿಕಾಂತ್ ಅವರು ರಚಿಸಿರುವ ಅಪ್ಪ ಅಂದ್ರೆ ಆಕಾಶ ಎಂಬ ಪುಸ್ತಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಮೊದಲಿಗೆ AR ಮಣಿಕಾಂತ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. AR ಮಣಿಕಾಂತ್ ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹಾಯಿತನಹಳ್ಳಿ. ಇವರು ಓದಿದ್ದು ಮಂಡ್ಯದ PES ಕಾಲೇಜಿನಲ್ಲಿ BE ಆಟೋಮೊಬೈಲ್. ಒಲಿದಿದ್ದು ಪತ್ರಿಕೋದ್ಯಮ. ಮೊದಲು ಹಾಯ್ ಬೆಂಗಳೂರು, ನಂತರ ಸಂಯುಕ್ತ ಕರ್ನಾಟಕ, ನಂತರ ವಿಜಯ ಕರ್ನಾಟಕದಲ್ಲಿ ನೌಕರಿಯನ್ನು ಮಾಡಿದರು. ವಿಜಯ ಕರ್ನಾಟಕದಲ್ಲಿ ಬರೆಯುತ್ತಿದ್ದ ಉಭಯ ಕುಶಲೋಪಕರಿ ಹಾಗೂ ಹಾಡು ಹುಟ್ಟಿದ್ದ ಸಮಯ, ಮರೆಯಲಿ ಹ್ಯಾಂಗ, ಈ ಗುಲಾಬಿಯು ನಿನಗಾಗಿ ಅಂಕಣಗಳು ಸಕಲೆಂಟು ಮಂದಿಯ ಮೆಚ್ಚುಗೆಗೆ ಪಾತ್ರವಾದವು. ಪ್ರಸ್ತುತ ಕನ್ನಡಪ್ರಭದಲ್ಲಿ ಮುಖ್ಯ ಉಪಸಂಪಾದಕ, ಭಾವತೀರಯಾನ ಎಂಬ ಅಂಕಣ ಲೇಖಕರಾಗಿದ್ದಾರೆ. ಪ್ರಕಟವಾಗಿರುವ ಪುಸ್ತಕಗಳು 5. ಈ ಪೈಕಿ ಹಾಡು ಹುಟ್ಟಿದ ಸಮಯ ಮತ್ತು ಈ ಗುಲಾಬಿಯು ನಿನಗಾಗಿ ಪುಸ್ತಕಗಳು ತಲಾ 4 ಮುದ್ರಣಗಳನ್ನು ಕಂಡಿವೆ. ಅಮ್ಮ ಹೇಳಿದ 8 ಸುಳ್ಳುಗಳು 60 ತಿಂಗಳಲ್ಲಿ 75,000 ಪ್ರತಿಗಳು ಮಾರಾಟವಾಗಿ ದಾಖಲೆ ಸ್ಥಾಪಿತವಾಗಿರುವ ಪುಸ್ತಕ. ಈ ಪುಸ್ತಕಕ್ಕೆ ಸೇಡಂನ ಅಮ್ಮ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿವೆ. AR ಮಣಿಕಾಂತ್ ಅವರು ರಚಿಸಿರುವ ಅಪ್ಪ ಅಂದ್ರೆ ಆಕಾಶ ಪುಸ್ತಕದಲ್ಲಿ 9ನೇ ಸಂಪುಟವನ್ನು ನಾವಿವಾಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಹೌದು ಸರ್, ಈ ಕತೆ ಆರಂಭವಾಗುವುದೇ 1950ರ ದಶಕದಿಂದ. ಈ ಕಥೆಯ ಹೀರೋ ಆಗಿರುವ ನಮ್ಮಪ್ಪ ಅವತ್ತಿಗಿನ್ನೂ ಹೈಸ್ಕೂಲು ಹೈದ. ಓದಿನಲ್ಲಿ ಮುಂದಿದ್ದ ಅಪ್ಪ ಆ ವಯಸ್ಸಿಗೆ ಬೀಡಿ ಸೇದುವ, ಇಸ್ಪೀಟು ಆಡುವ ಕಲೆಯನ್ನೂ ಅಭ್ಯಾಸ ಮಾಡಿಕೊಂಡಿದ್ದನಂತೆ. ಈ ಮಾತು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಮಾಂಸ ತಿನ್ನುವ ವಿಷಯದಲ್ಲಿ ಅಪ್ಪನಿಗಿದ್ದ ಆಸಕ್ತಿಯ ಬಗ್ಗೆ ಮಾತ್ರ ಇವತ್ತಿಗೂ ಕಥೆಗಳಿವೆ. ಅಪ್ಪನದ್ದು 10 ಜನರಿದ್ದ ತುಂಬು ಕುಟುಂಬ. ಈತನೇ ಹಿರಿಯ ಮಗ ಅಂದ ಮೇಲೆ ಎದುರಾಡುವವರಾದರೂ ಯಾರು? ಮನೆಯಲ್ಲಿ ಮಾಂಸದ ಅಡುಗೆ ಮಾಡುತ್ತಿದ್ದೇ ವಾರಕ್ಕೊಮ್ಮೆ. ಅವತ್ತು ಅಡುಗೆ ಆಗುವವರೆಗೂ ಹೊರಗೆಲ್ಲೋ ಅಲೆದುಕೊಂಡಿದ್ದು, ನಂತರ ದಿಢೀರನೆ ಮನೆಗೆ ಬಂದು ಮಾಡಿದ್ದ ಅಡುಗೆಯೆಲ್ಲ ಅರ್ಧದಷ್ಟನ್ನು ಒಬ್ಬನೇ ಜಮಾಯಿಸುತ್ತಿದ್ದನಂತೆ. ಅದನ್ನು ಕಂಡ ಅಜ್ಜಿ, ಬಡವರ ಮನೆಗೆ ದೇವ್ರು ಭೀಮಸೇನನ್ನೇ ಕಳುಹಿಸಿದ್ದಾನೆ, ನಮ್ಮ ಕಷ್ಟನ ಯಾರೊಂದಿಗೆ ಹೇಳ್ಕೊಳ್ಳೋದಪ್ಪ ಎಂದು ನಿಟ್ಟುಸಿರು ಬಿಡುತ್ತಿದ್ದಳಂತೆ. ಹೀಗೆ ಅಶಿಸ್ತಿನಿಂದ ಬೇಜವಾಬ್ದಾರಿಯಿಂದ ಬದುಕುತ್ತಿದ್ದ ನಮ್ಮ ಅಪ್ಪನ ಬದುಕಲು ಒಂದು ಪವಾಡ ನಡೆದೇ ಹೋಯಿತು. ಆ ವಿವರಣೆ ಹೀಗಿದೆ. ಅದೊಂದು ಶನಿವಾರ ಅಪ್ಪ ಸಂತೆಗೆ ಹೋಗಿದ್ದಾನೆ. ಅವತ್ತು ಗಾಂಧೀಜಿಯ ಸಬರಮತಿ ಆಶ್ರಮದಿಂದ ಬಂದಿದ್ದ ಒಂದಿಬ್ಬರು ಭಾಷಣ ಮಾಡುತ್ತಾ ಹೇಳಿದರಂತೆ, ಧೂಮಪಾನ ಮಾಡಬಾರದು, ಮದ್ಯಪಾನ ಮಾಡಬಾರದು, ಮಾಂಸ ತಿನ್ನಬಾರದು, ಲಂಚ ಪಡೆಯಬಾರದು, ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇಡಬಾರದು. ಇದಿಷ್ಟು ಮಹಾತ್ಮ ಗಾಂಧೀಜಿಯವರ ಸಂದೇಶ. ಅವತ್ತು ಸಂಜೆ ಮನೆಗೆ ಬಂದವರೇ ಕುಟುಂಬದ ಎಲ್ಲರನ್ನೂ ಎದುರು ನಿಲ್ಲಿಸಿಕೊಂಡು ಅಪ್ಪ ಹೇಳಿಬಿಟ್ಟರಂತೆ, ಇವತ್ತಿಂದ ಮನೆಯಲ್ಲಿ ಮಾಂಸದ ಅಡುಗೆ ಮಾಡುವಂತಿಲ್ಲ. ಹಾಗೆ ಏನಾದರೂ ಮಾಡಿದ್ರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ಅಷ್ಟೇ. ಮನೆಗೆ ಬರ್ತಾರಲ್ಲ, ಅವರಲ್ಲಿ ಯಾರನ್ನ ಒಬ್ಬರಾದರೂ ನಿಮ್ಮ ಜಾತಿ ಯಾವುದು ಅಂತ ಕೇಳುವ ಹಾಗಿಲ್ಲ. ಯಾರಾದರೂ ಕೇಳಿದ್ರೆ ನಾನಂತೂ ಸುಮ್ಮನೆ ಬಿಡೋದೇ ಇಲ್ಲ. ಮಗನ ಮಾತು ಕೇಳಿ ತಾತನಿಗೆ ಒಳಗೊಳಗೆ ನಗು, ಖುಷಿ, ದಿಗಿಲು. ಅವತ್ತಿನವರೆಗೂ ಮಾಂಸದ ಅಡುಗೆಯ ಪಾತ್ರೆಯೊಂದಿಗೆ ಪರಾರಿಯಾಗುತ್ತಿದ್ದ ಮಗ ಏಕಾಏಕಿ ಮಾಂಸ ತಿನ್ನುವುದಿಲ್ಲ ಅಂದರೆ ಅದನ್ನು
ನಂಬುವುದಾದರೂ ಹೇಗೆ? ಈ ಕಾರಣದಿಂದಲೇ ಮನೆಯ ಇತರೆ ಸದಸ್ಯರ ಮುಂದೆ ನಾಳೆಯಿಂದ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ, ನೋಡ್ತಾ ಇರಿ ಎಂದು ತಾತ ತಮಾಷೆ ಮಾಡುತ್ತಿದ್ದರಂತೆ. ಅಂತ ಪವಾಡ ನಡೆಯಲಿಲ್ಲ ನಿಜ. ತನ್ನ ಹೊಸ ನಿಲುವಿನಿಂದ ಅಪ್ಪನು ಹಿಂದೆ ಸರಿಯಲಿಲ್ಲ. ಈ ಬೆಳವಣಿಗೆಯಿಂದ ಸಹಜವಾಗಿಯೇ ಖುಷಿಯಾದ ತಾತ, ಗಾಂಧಿ ಮಹಾತ್ಮನ ಒಂದು ಮಾತು ನನ್ನ ಮಗನ ಬದುಕನ್ನೇ ಬದಲಾಯಿಸಿಬಿಡಿತು ಎಂದು ಊರು ತುಂಬ ಹೇಳಿಕೊಂಡು ಬಂದರು. ಮುಂದೆ ಅದೇ ಗಾಂಧೀಜಿಯ ಮಾತು ಹಿಡಿದುಕೊಂಡು ದೇವಾಲಯದಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಸಿಗಲಿ ಎಂದು ವಾದಿಸಿದರಂತೆ. ಹೇಳಿ ಕೇಳಿ ಅವರದ್ದು ಹಳ್ಳಿ. ಅಲ್ಲಿ ಇವರ ಪರಿವರ್ತನೆಯ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತೂ ಸಿಗಲಿಲ್ಲ. ಆಗ ಊರ ಹಿರಿಯರೆಲ್ಲ ಮುಂದೆ ನಿಂತು ಅಪ್ಪ ಹೇಳಿದರಂತೆ, ಅಲ್ರಿ, ತಿರುಪತಿ, ಮಧುರೈ, ಕಾಶಿ, ಧರ್ಮಸ್ಥಳ, ನಂಜನಗೂಡಿನಂತ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿಯೇ ಎಲ್ಲರಿಗೂ ಮುಕ್ತ ಪ್ರವೇಶವಿದೆ. ಅಲ್ಲಿನ ದೇವರುಗಳಿಗೆ ಹೋಲಿಸಿದರೆ ನಮ್ಮ ಊರಿನಲ್ಲಿರುವ ದೇವರುಗಳೆಲ್ಲ ಲೋಕಲ್ ದೇವರುಗಳು. ಇಂಥ ಜನ ಇಂಥ ಕಡೆಯಲ್ಲೇ ನಿಂತು ನೋಡಬೇಕು ಅಂತ ದೇವರಾದರೂ ನಿಮ್ಮ ಮುಂದೆ ನಿಂತು ಹೇಳಿದ್ದಾನ? ಒಂದು ಹೊಸ ಬದಲಾವಣೆಗೆ ನೀವ್ಯಾಕೆ ಮುಂದಾಗಬಾರ್ದು? ಈ ಮಾತು ಊರ ಹಿರಿಯರಿಗೆ ಇಷ್ಟವಾಗಲಿಲ್ಲ. ಅವರೆಲ್ಲ ಹುಡುಗ ಜಾಸ್ತಿ ಓದಿದ್ದಾನೆ, ಹಂಗಾಗಿ ತಲೆ ಕೆಟ್ಟವಂತರ ಏನೇನೋ ಮಾತಾಡ್ತಾನೆ ಎಂಬ ನಿರ್ಧಾರಕ್ಕೆ ಬಂದರು. ಇದಿಷ್ಟು ಅವರಿವರಿಂದ ಕೇಳುತ್ತಿರುವುದು. ಹಾಗಾಗಿ ಈ ಮಾತುಗಳಲ್ಲಿ ಸ್ವಲ್ಪ ಸುಳ್ಳು, ಸ್ವಲ್ಪ ಸತ್ಯ, ಸ್ವಲ್ಪ ಉತ್ಪ್ರೇಕ್ಷೆ, ಹೀಗೆ ಎಲ್ಲವೂ ಇರಬಹುದು. ನನಗೆ ಬುದ್ಧಿ ತಿಳಿಯುವ ವೇಳೆಗೆ ಅಪ್ಪನಿಗೆ ಸರ್ಕಾರಿ ನೌಕರಿ ಇತ್ತು. ಮುಜರಾಯಿ ಇಲಾಖೆಯಲ್ಲಿ ಕ್ಲರ್ಕ್ ಆಗಿದ್ದ ಅಪ್ಪನಿಗೆ ಕ್ಯಾಷಿಯರ್ ಹುದ್ದೆಯನ್ನು ನೀಡಲಾಗಿತ್ತು. ದೇವಾಲಯಗಳ ಅರ್ಚಕರಿಗೆ ಸರ್ಕಾರವೇ ಸಂಬಳ ಕೊಡುತ್ತದೆ ಎಂಬ ಕಾನೂನು ಜಾರಿಗೆ ಬಂದಿದ್ದ ಸಂದರ್ಭ ಅದು. ಆಗಲೇ ಒಂದು ಚೆಕ್ ಪಾಸ್ ಆಗಬೇಕಾದರೆ ಇಂತಿಷ್ಟು ಕಮಿಷನ್ ಕೊಡಬೇಕು ಎಂಬ ತಮ್ಮದೇ ಕಾನೂನನ್ನು ಹಲವು ಅಧಿಕಾರಿಗಳು ಜಾರಿಗೆ ತಂದರು. ಆಗಲೂ ಗಾಂಧೀಜಿಯ ಮಾತುಗಳೊಂದಿಗೆ ಬದುಕುತ್ತಿದ್ದ ಅಪ್ಪ ಇಂಥ ಆಮಿಷಕ್ಕೆ ಬಲಿಯಾಗಲಿಲ್ಲ. ಅಧಿಕಾರಿಗಳ ಮಾತಿಗೆ ಕೇರ್ ಮಾಡದೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಎಲ್ಲ ಅರ್ಚಕರಿಗೂ ಚೆಕ್ ತಲುಪಿಸಿಬಿಟ್ಟರು. ಇದರಿಂದ ಅರ್ಚಕರು ಹಾಗೂ ಜನಸಾಮಾನ್ಯರ ದೃಷ್ಟಿಯಲ್ಲಿ ಅಪ್ಪ ಹೀರೋ ಆಗಿದ್ದು ನಿಜ. ಆದರೆ ಅಧಿಕಾರಿಗಳ ದೃಷ್ಟಿಯಲ್ಲಿ ವಿಲನ್ ಆಗಿ ಹೋದರು. ಅಪ್ಪನ ಆಟವನ್ನು 7-8 ತಿಂಗಳು ಮೌನವಾಗಿ ಸಹಿಸಿಕೊಂಡ ಅಧಿಕಾರಿಗಳು ಕಡೆಗೊಂದು ದಿನ ಒಂದು ಚಿಕ್ಕ ಪ್ರಮೋಷನ್ ನೀಡಿ ಬೇರೊಂದು ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ಕೈ ತೊಳೆದುಕೊಂಡರು. ಪ್ರಮೋಷನ್ನ ನೆಪದಲ್ಲಿ ಅಪ್ಪ ಬಂದದ್ದು ಕಂದಾಯ ಇಲಾಖೆಗೆ. ಅಲ್ಲಿಯೂ ಕ್ಯಾಷರ್ ಹುದ್ದೆ. ಅದೇ ಪ್ರಾಮಾಣಿಕತೆಯನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಅಪ್ಪ ದುಡಿಮೆಗೆ ನಿಂತರು. 5-6 ತಿಂಗಳು ಕಳೆಯುವುದರೊಳಗೆ ಆ ಊರಲ್ಲಿದ್ದ ನೌಕರರು ತಲೆಗೊಂದು ಮಾತನಾಡಲು ಆರಂಭಿಸಿದರು. ಹೆಚ್ಚಿನವರು ಆಯಾ ಕಟ್ಟಿನ ಜಾಗಕ್ಕೆ ಶನಿ ಬಂದು ಕುಂತಂಗಾಯ್ತು, ಈ ಮನುಷ್ಯ ತಾನೂ ತಿನ್ನಲ್ಲ, ನಮಗೂ ತಿನ್ನಕ್ ಬಿಡಲ್ಲ ಎಂದು ಗೊಣಗಿಕೊಂಡರು. ಈ ಸಂದರ್ಭದಲ್ಲಿ ನಮಗೂ ಅರ್ಥವಾದ ಒಂದು ವಿಶೇಷ ಸಂಗತಿ ಎಂದರೆ, ಅಪ್ಪನ ಸಹೋದ್ಯೋಗಿಗಳ ಬಳಿ ಹೆಚ್ಚಿನವರಿಗಿಂತ ಸ್ವಂತ ಮನೆ ಇತ್ತು, ಕಾರು, ಬೈಕ್ಗಳಿದ್ದವು. ಅದೆಲ್ಲವೂ ಲಂಚದ ಹಣದಿಂದಲೇ ಬಂದದ್ದು ಎಂಬ ಗುಟ್ಟನ್ನು ಅಮ್ಮನಿಗೆ ಅದ್ಯಾರೋ ಹೇಳಿಕೊಟ್ಟರೋ ಕಾಣೆ. ಆಕೆ ಒಂದು ದಿನ ನಮಗೆಲ್ಲ ಒಂದು ಪಾಠ ಹೇಳಿಕೊಟ್ಟಳು. ಅದನ್ನು ನಾವು ಅಪ್ಪನ ಮುಂದೆ ರಿಪೀಟ್ ಮಾಡಬೇಕಿತ್ತು. ಅದೊಂದು ಭಾನುವಾರ ಅಮ್ಮನ ಕಣ್ಸನ್ನೆಯ ಮೇರೆಗೆ ನಾವು ಮಕ್ಕಳೆಲ್ಲ ಎದುರು ಕುಳಿತು ಹೇಳಿಯೇ ಬಿಟ್ಟೆವು. ಅಪ್ಪ, ಎದುರು ಮನೆಯಲ್ಲಿ ಬೈಕು, ಟಿವಿ, ಫ್ರಿಜ್ಜು ಎಲ್ಲ ಇದೆ. ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಎಲ್ಲರೂ ಲಂಚ ತಗೋತಾರೆ ಅಂದ ಮೇಲೆ ನೀವು ತಗೋಬಹುದಲ್ಲ? 100 ಜನ ಕಳ್ಳರ ಮಧ್ಯೆ ಒಬ್ಬರು ಒಳ್ಳೆಯವರಿದ್ರೆ ಏನು ಪ್ರಯೋಜನ? ಈವರೆಗೆ ಮೌನವಾಗಿದ್ದ ಅಮ್ಮ ಹೇಳಿದಳು, ಮಕ್ಕಳ ಮಾತನ್ನಾದರೂ ಕೇಳ್ರಿ. ನಾವು ಬಡವರಾಗಿಯೇ ಹುಟ್ಟಿದ್ದೀವಿ ನಿಜ, ಆದರೆ ಬಡವರಾಗಿಯೇ ಸತ್ತೋಗ್ಬೇಕಾ? ನೀವು ಸ್ವಲ್ಪ ಬದಲಾಗಿ. ಈ ಮಾತಿನಿಂದ ಅಪ್ಪ ಸಿಟ್ಟಾಗಲಿಲ್ಲ. ಬದಲಿಗೆ ಅಮ್ಮನೂ ಸೇರಿದಂತೆ ಎಲ್ಲರನ್ನೂ ಎದುರು ಕೂರಿಸಿಕೊಂಡು ಹೇಳಿದರು, ನಿಮಗೆ ಹೊಟ್ಟೆ ಬಟ್ಟೆಗೆ ತೊಂದರೆಯಾಗಿದೆಯೇ? ಇಲ್ಲ ತಾನೆ? ಹಾಗಿರುವಾಗ ಅನ್ಯಾಯದ ಹಾದಿಗೆ ನನ್ನನ್ನೇಕೆ ತೆರಳುತ್ತೀರಿ? ಒಂದು ಕೆಲಸ ಮಾಡಿಸಿಕೊಳ್ಳಲು ಯಾರೋ ಒಬ್ಬ ಲಂಚ ಕೊಡ್ತಾನೆ ನಿಜ. ಹಾಗೆ ಕೊಟ್ಟವನು ಅಷ್ಟು ದೂರ ಹೋಗಿ ಲಂಚ ಪಡೆದವನ ಮನೆ ಹಾಳಾಗಲಿ, ಅವನ ಮಕ್ಕಳಿಗೆ ಬರಲಿ ಎಂದು ಶಾಪ ಹಾಕಿರುತ್ತಾನೆ. ನನ್ನ ಮಕ್ಕಳಿಗಾಗಲಿ ಕುಟುಂಬಕ್ಕಾಗಲಿ ಅಂಥದ್ದೊಂದು ಶಾಪ ತಟ್ಟುವುದು ಬೇಡ.
ಮುಂದೆ ಏನಾಯಿತೆಂದರೆ ಅಪ್ಪನ ಒಂದೊಂದು ನಡೆಯನ್ನು ನಿಯಂತ್ರಿಸುವ ವಿನಾಕಾರಣ ಅವಮಾನಿಸುವ ಪ್ರಯತ್ನಗಳು ಇಲಾಖೆಯಲ್ಲಿ ನಡೆಯುತ್ತಲೇ ಹೋದವು. ಒಂದೆರಡು ಸಂದರ್ಭಗಳಲ್ಲಿ ಅಪ್ಪ ತಿರುಗಿ ಬೀಳುವ ಪ್ರಯತ್ನ ಮಾಡಿದರು. ಆದರೆ ಅವರಿಗೆ ವಿರುದ್ಧವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳೆಲ್ಲ ಒಟ್ಟಾಗಿ ನಿಂತಿದ್ದರು. ಅವರ ಬೆಂಬಲಕ್ಕೆ ಅಪ್ಪನ ಕೈಕೆಳಗಿನ ನೌಕರರೂ ಇದ್ದರು. ತಾನು ಏಕಾಂಗಿ ಎಂಬುದು ಅರ್ಥವಾದ ಮೇಲೆ ಅಪ್ಪ ಸುಮ್ಮನಾದರು. ಆದರೆ ಅಧಿಕಾರಿಗಳು ಸುಮ್ಮನಾಗಲಿಲ್ಲ. ಕ್ಯಾಷಿಯರ್ ಕೂಡ ಅವರಿಗಿರುವ ಈತ ಹಣ ದುರುಪಯೋಗ ಮಾಡಿಕೊಂಡಿದ್ದಾನೆ, ಕೆಲವು ಸಾವಿರ ರೂಪಾಯಿಗಳಿಗೆ ಲೆಕ್ಕ ಸಿಗುತ್ತಿಲ್ಲ ಎಂದರು. ಒಂದು ವಾರದೊಳಗೆ ಎಲ್ಲ ಆರೋಪಗಳಿಗೂ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡಿದರು. ಪ್ರಾಮಾಣಿಕತೆಯನ್ನೇ ಉಸಿರಾಡುತ್ತಾ ಬದುಕುತ್ತಿದ್ದ ಅಪ್ಪನಿಗೆ ಇದು ಬಹುದೊಡ್ಡ ಶಾಕ್. ಆದರೂ ಆತ ಸಂಯಮ ಕಳೆದುಕೊಳ್ಳಲಿಲ್ಲ. ಎಲ್ಲ ಆರೋಪಗಳಿಗೂ ಉತ್ತರಿಸಲು ಕುಳಿತರು. ರಾತ್ರಿಯಿಡೀ ನಿದ್ರೆ ಬಿಟ್ಟು ಒಂದೊಂದು ಕಡತ ಹುಡುಕಿದರು. ಖರ್ಚಾದ ಹಣದ ವಿವರ ಸಿಕ್ಕಿದಾಗ ಗೆಲುವಾದರು. ಬಹುಶಃ ಅದು ಕಡತದ ಪರಿಶೀಲನೆಯ ಕಡೆಯ ದಿನ. ಆಗಲೇ ರಾತ್ರಿ 12 ದಾಟಿತ್ತು. ಅವತ್ತು ಎಷ್ಟು ಹುಡುಕಾಡಿದರೂ 32.50 ರೂಪಾಯಿ ಹಾಗೂ 25 ರೂಪಾಯಿಗೆ ಲೆಕ್ಕ ಸಿಗಲೇ ಇಲ್ಲ. ನೋಟಿಸ್ಗೆ ಉತ್ತರವಾಗಿ ಈ ಹಣ ನನ್ನ ಸಂಬಳದಿಂದ ಮುರಿದುಕೊಳ್ಳಬಹುದು ಎಂದು ಬರೆಯುವ ವೇಳೆಗೆ ಅಪ್ಪನ ಕಣ್ಣಿನಿಂದ ಪಟಪಟನೆ ಹನಿಗಳು ಜಾರಿ ಬಿದ್ದವು. ಅದನ್ನು ಕಂಡ ಅಮ್ಮ ದಿಗಿಲಿನಿಂದ ಕೇಳಿದಳು, ಯಾಕ್ರಿ, ಯಾಕೆ ಅಳ್ತಾ ಇದ್ದೀರಾ? ಅಪ್ಪ ತಲೆ ತಗ್ಗಿಸಿಕೊಂಡೇ ಉತ್ತರ ಕೊಟ್ಟರು, ನೋಡು, ನಾನು ಒಂದೇ ಒಂದು ನಯೆ ಪೈಸೆಯನ್ನು ತಿಂದಿಲ್ಲ. ಹಾಗಿದ್ರೂ ಈಗ ತಿಂದಿದ್ದೀನಿ ಅಂತ ಒಪ್ಪಿಕೊಳ್ಳಬೇಕಾಗಿದೆ. ಮುಂದೆ ಏನಾಯಿತು ಗೊತ್ತಾ ಸಾರ್? ಈ ಮನುಷ್ಯನನ್ನು ಹೇಗಾದ್ರೂ ಮಾಡಿ ಬಗ್ಗಿಸಲೇಬೇಕು ಅಂತ ಹಿರಿಯ ಅಧಿಕಾರಿಗಳೆಲ್ಲ ಮಸಲತ್ತು ಮಾಡಿ 500 ಕಿಲೋಮೀಟರ್ ದೂರವಿದ್ದ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಬಿಟ್ರು. ಅಪ್ಪ ಹಗಲು ಹೆದರಲಿಲ್ಲ. ನನಗೆ ಧೈರ್ಯ ಹೇಳಿ ಅದುವರೆಗೂ ಕಂಡಿಲ್ಲದ ಊರಿಗೆ ಹೊರಟು ನಿಂತರು. ಅದಕ್ಕೂ ಮುಂಚೆ ಕುಟುಂಬದವರೊಂದಿಗೆ ಖುಷಿಯಿಂದ ಇರಲೆಂದು ಒಂದು ವಾರ ರಜೆ ತೆಗೆದುಕೊಂಡರು. ಮರುದಿನ ಅನಿರೀಕ್ಷಿತ ಘಟನೆ ನಡೆದು ಹೋಯಿತು. ನಮ್ಮ ಕ್ಷೇತ್ರದ ಶಾಸಕರು ಸೀದಾ ಮನೆಗೆ ಬಂದರು. ತೋರಿಕೆಗೆ ಅದು ಇದು ಮಾತಾಡಿ, ಏನ್ ಸ್ವಾಮಿ ಇದು ಅನ್ಯಾಯ, ನಿಮಗ ವರ್ಗ ಆಗಿದೆಯಂತೆ, ಒಂದ್ಸಲ ನಮ್ಮ ಆಫೀಸ್ ಕಡೆ ಬನ್ನಿ ಮಾತಾಡುವ, ನಾಳೆ ನಾಳಿದ್ರಲ್ಲಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುವ ಹಾಗೆ ಮಾಡ್ತೇನೆ ಅಂದರು. ಅಪ್ಪ ಒಪ್ಪಲಿಲ್ಲ. ಆತ ಮನೆಯಿಂದ ಹೋದ ಮೇಲೆ ಎಮ್ ಎಲ್ ಎನೇ ಮನೆ ಬಾಗಿಲಿಗೆ ಬಂದರು. ಇದೆಂಥ ಸೊಕ್ಕು ನಿಮ್ಮದು ಎಂದು ಅಮ್ಮ ಜಗಳಕ್ಕೆ ನಿಂತಳು. ಆಗ ಅಪ್ಪ ತಣ್ಣಗೆ ಹೇಳಿದರು, ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಬೇಕು ಅನ್ನೋದಾದರೆ ಆ ಶಾಸಕನಿಗೂ ಲಂಚ ಕೊಡಬೇಕು. ಈ ಜನ್ಮದಲ್ಲಿ ನಾನು ಲಂಚ ಕೊಡಲ್ಲ, ತಗೊಳ್ಳೋದೂ ಇಲ್ಲ. 7-8 ವರ್ಷಗಳ ನಂತರ ಅಪ್ಪನಿಗೂ ನಿವೃತ್ತಿಯಾಯಿತು. ಆ ಹೊತ್ತಿಗಾಗಲೇ ಅಪ್ಪನ ವಿಷಯವಾಗಿ ನನಗೊಂಥರ ಅಸಹನೆ ಬೆಳೆದಿತ್ತು. ಒಂದು ಸಂಜೆ ಪೇಟೆ ಬೀದಿಯಲ್ಲಿ ಸಿಕ್ಕ ಸ್ಕೂಲ್ ಮಾಸ್ಟರ್ ರಾಮೇಗೌಡರೊಂದಿಗೆ ನನ್ನ ಸಂಕಟವೆಲ್ಲ ಹೇಳಿಕೊಂಡೆ. ನಮ್ಮಪ್ಪ ನಿಜಕ್ಕೂ ವೇಸ್ಟ್ ಬಾಡಿ ಸಾರ್. ಬರ್ತಿ 30 ವರ್ಷ ಸರ್ಕಾರಿ ನೌಕರಿಲಿದ್ರು, ಆದರೂ ಏನು ಕಂದಾಯ ಇಲಾಖೆಯಲ್ಲಿದ್ರು, ಆದರೂ ಏನು ಪ್ರಯೋಗ? ಒಂದು ಸೈಟ್ ಇಲ್ಲ, ಒಂದು ಮನೆ ಇಲ್ಲ, ಒಂದೊಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಪ್ರಾಮಾಣಿಕತೆಯನ್ನು ನಂಬಿಕೊಂಡ ಕುಟುಂಬದವರಿಗೆ ಸಿಗೋದು ತೆಂಗಿನಕಾಯಿ ಚಿಪ್ಪು ಅಷ್ಟೇನೆ ಸಾರ್. ನನ್ನ ಮಾತನ್ನು ಅಷ್ಟಕ್ಕೆ ತಡೆದ ರಾಮೇಗೌಡರು ಹೇಳಿದರು, ನೋಡು, ನಿಮ್ಮ ತಂದೆ ನಿಮಗೆ ವಿದ್ಯೆ ಕೊಡಿಸಿದ್ದಾರೆ, ಒಳ್ಳೆಯ ಬುದ್ಧಿ ಕಲಿಸಿದ್ದಾರೆ, ಪ್ರಾಮಾಣಿಕನಾಗಿದ್ದರೂ ನೆಮ್ಮದಿಯಿಂದ ಬದುಕಬಹುದೆಂದು ತೋರಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಮಕ್ಕಳ ಮೇಲೆ ಸಾಲದ ಹೊರೆ ಹೊರಿಸಿಲ್ಲ. ನಿಮ್ಮ ಪಾಲಿಗೆ ಯಾರೊಬ್ಬರ ಶಾಪ ತಾಗಲು ಬಿಟ್ಟಿಲ್ಲ. ನಿಮಗೆ ಹೊರೆಯಾಗುವಂತೆ ಅವರು ಬದುಕಲಿಲ್ಲ. ಇನ್ನೂ ಹೆಚ್ಚಿನದನ್ನು ನೀವು ಬಯಸದಾದವರು ಯಾಕೆ? ಮೇಷ್ಟ್ರೆ, ಮಾತುಗಳಿಗೆ ನನ್ನ ಉತ್ತರವಿರಲಿಲ್ಲ. ಈಗ ಹೇಳಲೇಬೇಕಾದ ಒಂದೆರಡು ಮಾತುಗಳಿವೆ, ಕೇಳಿ. ಎಲ್ಲರಿಗೂ ಕೂಡ ಅಪ್ಪ ಎಂದರೆ ಹೆಮ್ಮೆ, ಅಪ್ಪನೆಂದರೆ ಪ್ರೀತಿ, ಅಪ್ಪನೆಂದರೆ ಅಸಡ್ಡೆ. ಮಹಾಭಾರತದಲ್ಲಿ ಆಕಾಶಕ್ಕಿಂತ ದೊಡ್ಡ ವಸ್ತು ಯಾವುದು ಎಂಬ ಯಕ್ಷ ಪ್ರಶ್ನೆಗೆ ಧರ್ಮರಾಯ ತಂದೆ ಎಂದು ಉತ್ತರಿಸುತ್ತಾನೆ. ಆ ಮಾತು ಪೂರ್ತ ನಿಜ, ಹೌದಲ್ವಾ? ಎಲ್ಲ ಮನೆಯ ಅಪ್ಪಂದಿರಿಗೂ ಹಾಡು ಬರುತ್ತೆ, ಡ್ಯಾನ್ಸು ಗೊತ್ತಿರುತ್ತೆ, ಸಿಟ್ಟು ಬರುತ್ತೆ, ಪೂಸಿ ಹೊಡೆಯುವುದು ಗೊತ್ತಿರುತ್ತೆ. ಸಮಯ ಬಂದಾಗ ಅಪ್ಪ ಅಮ್ಮನೂ ಆಗಬಲ್ಲ. ತಾಳ್ಮೆ ಕಳೆದುಕೊಂಡಾಗ ಮಾತ್ರ ಸಿಡಿಲಂತೆ ಅಬ್ಬರಿಸಲೂ ಬಲ್ಲ. ಈ ಗುಟ್ಟು ಗೊತ್ತಿರುವುದರಿಂದಲೇ ನಾವು ಗಳಿಗೊಮ್ಮೆ ನಮ್ಮ ಅಪ್ಪನಿಗೆ ಕೇಳಿದ್ರೆ ಕೊಡಿಸ್ತಾರೆ ಬಿಡಪ್ಪ ಎನ್ನುತ್ತಿರುತ್ತೇವೆ.
ಯಾರಾದರೂ ಎದುರಿಸಿದರೆ ನಮ್ಮ ಅಪ್ಪನಿಗೆ ಹೇಳ್ತೀನಿ ನೋಡು ಎಂದು ಎಚ್ಚರಿಸುತ್ತೇವೆ. ಹಾಗೆಯೇ ಯಾವುದೋ ತಪ್ಪು ಮಾಡಿ ಸಿಕ್ಕಿಬಿದ್ದಾಗ ಅಪ್ಪನನ್ನು ಕಂಡಾಕ್ಷಣ ನಿಂತಲ್ಲೇ ನಡುಗುತ್ತೇವೆ. ವಿಪರ್ಯಾಸವೆಂದರೆ ಇವತ್ತು ಹೆಚ್ಚಿನ ಮನೆಗಳಲ್ಲಿ ಅಪ್ಪಂದಿರಿಗೆ ಸಿಗಬೇಕಾದ ಮರ್ಯಾದೆ ಸಿಗ್ತಿಲ್ಲ. ಮಕ್ಕಳದು ಏನೇನೋ ತಕರಾರು. ಹೆಚ್ಚಿನವರು ಬೇರೆಯವರೊಂದಿಗೆ ತಮ್ಮನ್ನು ಹೋಲಿಸಿಕೊಂಡೇ ಜಗಳಕ್ಕೆ ನಿಲ್ಲುತ್ತಾರೆ. ನಮ್ಮಿಷ್ಟದಂತೆ ಬೆಳೆಸಲು ಆಗದಿದ್ದ ಮೇಲೆ ಯಾಕೆ ಹುಟ್ಟಿಸಬೇಕಿತ್ತು ಎಂಬ ಕ್ರೂರ ಪ್ರಶ್ನೆಯಿಂದಲೇ ಅಪ್ಪನ ಕಂಗಳಲ್ಲಿ ನೀರಿಳಿಸುತ್ತಾರೆ. ನಿಜ ಹೇಳ್ಬೇಕಂದ್ರೆ ಅಪ್ಪ ಎಂಬುದು ಆಕಾರವಲ್ಲ, ಅದು ಎಲ್ಲವನ್ನೂ ಒಳಗೊಂಡ ಆಕಾಶ. ಜಗತ್ತಿನ ಎಲ್ಲ ಅಪ್ಪಂದಿರ ಸಂಭ್ರಮ, ಸಂಕಟ, ಕನಸು, ಕನವರಿಕೆ ಎಲ್ಲವನ್ನೂ ವಿವರಿಸಲು ಈ ಕತೆ, ಅದರಲ್ಲಿನ ಪಾತ್ರಧಾರಿಗಳಿಗೆಲ್ಲ ಒಂದು ನೆಪ ಅಷ್ಟೇ. ಈ ಪುಸ್ತಕದ ಮುಂದಿನ ಸಂಪುಟಗಳನ್ನು ಆಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.